ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಸ್ನಾನ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಟೈಮ್ 10:15. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ, ದೀಪ ಹಚ್ತಾ ಇದ್ದೀನಿ. ನಾನೆಲ್ಲೋ ಹೋಗಬೇಕು ಇವತ್ತು ಸಂಡೇ. ಎಲ್ರಿಗೂ ಹ್ಯಾಪಿ 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 ಸಂಡೇ. ಎಲ್ಲ ಹೋಗ್ಬೇಕು ಅಂದರೆ ಏನಂದರೆ ನನಗೆ ಸ್ಲಿಪ್ಪರ್ಸ್ ಎಲ್ಲ ಇಲ್ಲ, ಸ್ವಲ್ಪ ಸ್ಲಿಪ್ಪರ್ ತರಕ್ಕೆ ಹೋಗಬೇಕು. ಸೊ ಹಾಗಾಗಿ ನಾನು ಸ್ಲಿಪ್ಪರ್ ತರಬೇಕು. ನಮ್ಮ ಹಳೆ ಅಡ್ಡ ಮಲ್ಲೇಶ್ವರಂಗಂತೂ ಹೋಗಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ, ಇವತ್ತು ಓಡಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಭಾಷಮ್ ಸರ್ಕಲ್ ನಿಯರ್ ನನಗೆ ವಾಕೇಬಲ್ ಡಿಸ್ಟೆನ್ಸು, ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಚಿನ್ನಿನೂ ಕರ್ಕೊಂಡೋಗಲ್ಲ, ಹನಿಗೂ ಕರ್ಕೊಂಡೋಗಲ್ಲ, ಜಸ್ಟ್ ನಾನು ನಮ್ಮ ಅತ್ತಿಗೆ ಹೋಗಿ ಬರ್ತೀನಿ. ಈಗ ನೋಡಿ, ನಾನು ದೀಪ ಹಚ್ತಾ ಇದ್ದೀನಿ ದೇವರಿಗೆ. ಇವತ್ತು ಲೇಟ್ ಆಯಿತು ನನಗೆ, ಯಾಕಂದರೆ ಸ್ವಲ್ಪ ಏನು ಸ್ಲೀಪಿ ಮೋಡ್ ಇತ್ತು ನಂದು, ಅದಕ್ಕೆ ಏನು ಮಾಡಿರಲಿಲ್ಲ. ಅಯ್ಯೋ ಹೋಗಿ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹಂಗೆ ಕೂತ್ಕೊಂಡಿದ್ದೆ. ಆಮೇಲೆ ಹೋಗಬೇಕಲ್ಲ, ಫ್ಲ್ಯಾಶ್ ಆಯಿತು. ಮತ್ತು ಒಂದು ಸ್ವಲ್ಪ ರೆಸ್ಟು ಸಿಗಲ್ಲ, ಹಂಗೆ ರೆಸ್ಟೇ ಸಿಕ್ಕಿಲ್ಲ ನನಗೆ ಇವತ್ತು, ಹಂಗೆ ಆಯಿತು ಹೇಳಬೇಕು ಅಂದರೆ. ಆಮೇಲೆ ಹೋದ್ವಿ ಎಲ್ಲ. ನಾನು ಹೋಗಿದ್ದೆ ಇಲ್ಲಿಂದ 12:30 ಆಗಿತ್ತು. ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡೆ, 11:30ಗೆಲ್ಲ ಹೋಗಿ. ಆಮೇಲೆ 12:30ವರೆಗೂ ಬಂದುಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲಿ ಶಾಪಿಂಗ್ ಹೋದರೆ ಹೆಣ್ಮಕ್ಳದ್ದು ಗೊತ್ತಲ್ವಾ, ಬೇಗ ಆಗುತ್ತಾ? ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ನಾನು ಇಂಪಾಸಿಬಲ್ಗೆ ಪಾಸಿಬಲ್ ಮಾಡೋಣ ಅಂತ ಹೊರಟ್ನಾ. ಅದಾಗುತ್ತೆ. ಹೆಣ್ಮಕ್ಳ ಬುದ್ಧಿ ಹೆಂಗಿರುತ್ತೆ, ಶಾಪಿಂಗ್ ಹೋದರೆ ಅದು ಮಾಡಲ, ಅದು ತೊಗೊಳ್ಳ, ಇದು ತೊಗೊಳ್ಳ ಅಂತ ಇರುತ್ತೆ. ಸೊ ಹಾಗಾಗಿ ಲೇಟ್ ಆಗೇ ಹೋಯಿತು. ಬಂದಿದ್ದು 2:30, ಹೋಗಿದ್ದು 12:30, ಬಂದಿದ್ದು 2:30. ಅಂದರೂ ಬೇಗನೆ ಆಯಿತು ಬಿಡಿ. ಬಟ್ ಹೇಗಿರುತ್ತೆ ಅಂದರೆ ರೆಸ್ಟ್ ಸಿಕ್ಕಿಲ್ಲ, ಅದು ಒಂದು ಬೇಜಾರು. ಯಾಕಂದರೆ ಇರೋದೇ ಸಂಡೇ ಒಂದು ದಿವಸ ಇರುತ್ತಲ್ವ, ರೆಸ್ಟೇ ಸಿಕ್ಕಿಲ್ಲ. ಸೊ ಅದಕ್ಕೆ ಬೇಜಾರು. ಇವಳು ನೋಡಿ ಏನು ಯೋಚನೆ ಮಾಡ್ತಾಳೆ, ಪ್ಲೇಟ್ ಹಿಡ್ಕೊಂಡು ಊಟ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅನಿಸುತ್ತೆ. ಫ್ರೈಡ್ ರೈಸ್ ಅದ ನೋಡು, ನಾತ್ಕೊಂಡು ನೋಡಿ ಅವಳ್ದು. ಹೋಗುವಾಗ ಸಿಗ್ತೀನಿ, ಹೊಟ್ಟೆ ಹಸಿತಾ ಇದೆ. ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಊಟ ಆಯಿತು, ಕೂತಿದ್ದೀನಿ. ನಿಮಗೆ ಇದೆ ಇರೋ ಡ್ರೆಸ್ ಮೇಲೆ ಹೋಗ್ಲಾ, ಡ್ರೆಸ್ಸಿಂಗ್ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ, ಬೇಜಾರು ನನಗೆ. ಇದು ರೆಡಿಯಾಗು, ಆಮೇಲೆ ಇದು ಒಂದು ದೊಡ್ಡ ಟಾಸ್ಕು ನನಗೆ. ಇರೋದಂಗೆ 8 ದಿವಸ ಹಂಗೆ ಇರೋ ಅಂದ್ರೂ ಇರ್ತೀನಿ. ಬಟ್ ಹಂಗಂತ ರೆಡಿ ಆಗದೆ ಏನಿರಲ್ಲ. ಬಟ್ ನನಗೆ ಒಂದು ಟಾಸ್ಕು ರೆಡಿ ಆಗೋಂದ್ರೆ ರೆಡಿ ಆಗಬೇಕಲ್ಲ ಅಂತ. ಸೊ ಹಾಗಾಗಿ ಏನಿಲ್ಲೇ ಅಲ್ವಾ, ವಾಕೇಬಲ್ ಡಿಸ್ಟೆನ್ಸ್, ಹಾಗೆ ಹೋಗಿ ಬರ್ಬೋದು ಏನು ಅಲ್ವಾ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ನಮ್ಮ ಅತ್ತಿಗೆ ಕಾಲ್ ಮಾಡ್ತೀನಿ. ಇವಾಗ ಚಪ್ಪಲಿ ಇಲ್ಲ ಕಾಲಲ್ಲಿ, ಅದಕ್ಕೆ ಚಪ್ಪಲಿ ತಗೊಳಕ್ಕೆ ಹೋಗ್ತಾಯಿದ್ದೀನಿ. ಸ್ಲಿಪ್ಪರ್ ಇಲ್ಲ, ಸ್ಲಿಪ್ಪರ್ ತಗೊಂಡು ಬರ್ತೀನಿ. ಇನ್ನೇನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇದ್ದರೆ ತೊಗೊಂಡು ಬರ್ತೀನಿ. ದುಡ್ಡಿಲ್ಲ, ಮನಿ ದುಡ್ಡಾಯ್ತೋ ಜಾತ್ರೆ ಏನಾಯ್ತೋ ನೈ. ಅದಕ್ಕೆ ದುಡ್ಡಿದ್ರೇ ಇಲ್ಲ ಅಲ್ವಾ, ದುಡ್ಡಿದ್ರೆ ಏನು ಹೇಳ್ತಾರಲ್ವಾ, ಹಾಗೆ ಏನು ಬೇಕಾದರೂ ಕೊಂಡ್ಕೋಬೋದು. ದುಡ್ಡಿಲ್ಲ ಅಂದರೆ ನೋಡ್ಕೊಂಡು ಬರ್ಬೋದು, ಹಂಗೇನಿಲ್ಲ, ತೊಂದರೆ ಅಲ್ವಾ. ಸರಿ, ಹೋಗ್ಬಿಟ್ಟು ಬರ್ತೀನಿ ರೀ, ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಅಂತಲೂ ಹೇಳ್ತೀನಿ ನಿಮಗೆ ಶೇರ್ ಮಾಡದೇ ಇರೋದೇನಿದೆ ಅಲ್ವಾ, ಎಲ್ಲನೂ ಹೇಳ್ತೀನಿ. ಬಿಂದಾಸ್ ಆಗಿರಿ ಎಲ್ಲರೂ. ಬಾಯ್. ಕೂತಿದ್ದೀನಿ, ಹೋಗೋಕ್ಕೆ ಅಂತ ಕೂತಿದ್ದೀನಿ. ನಿನ್ನೆ ನಮ್ಮ ಅತ್ತಿಗೆ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ.
ಇನ್ನೊಂದು ಹಾಫ್ ಆನ್ ಅವರ್ ಹೋಯ್ತಾ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ಬಂದರೆ ಓಕೆ, ಇಲ್ಲಾಂದರೆ ಸಂಜೆ ಹೋಗೋಣ ಅಂತ ನಿದ್ದೆ ಮಾಡಿಬಿಡ್ತೀನಿ ನಾನು ಅಷ್ಟೇ. ಇವಾಗ ಏನಿಲ್ಲ, ಕೇಳ್ತೀನಿ ಅವ್ರಿಗೆ, ಬೇಗ ಬಂದರೆ ಬನ್ನಿ, ಇಲ್ಲ ಆಮೇಲೆ ಹೋಗೋಣ, ಸಂಜೆ ಹೋಗೋಣ. ಸಂಜೆ ಒಂದು ಫಂಕ್ಷನ್ಗೆ ಹೋಗಬೇಕು, ಅದಕ್ಕೆ ಸುಮ್ಮನೆ, ಇಲ್ಲಾಂದರೆ ಸಂಜೆನೇ ಹೋಗ್ತಾ ಇದ್ದೆ ನಾನು, ಇಷ್ಟೊತ್ತಿಗೆ ಹೋಗ್ತಾ ಇರಲಿಲ್ಲ. ಬಟ್ ಸಂಜೆ ಒಂದು ಫಂಕ್ಷನ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇರೋದು. ಬಾಯ್. ಏನು ಬಂದ್ರೂ ಸಂಡೇ ದಿವಸ ಮಾತ್ರ ಬರಬಾರ್ದು, ಫಂಕ್ಷನ್ಸ್ಗಾಗಲಿ ಏನೇ ಆಗಲಿ ಸಂಡೇ ಬರಬಾರ್ದು, ರೆಸ್ಟ್ ಇರಲ್ಲ, ಅದಕ್ಕೆ ಬರಬಾರ್ದು ಅಂತ ಹೇಳೋದು. ಬಾಯ್, ಆಮೇಲೆ ಸಿಗ್ತೀನಿ. ನೋಡಿ ನನ್ನನ್ನು ಬಿಟ್ಟು ಹೆಂಗೆ ಹೋಗ್ತಾರೆ 3 ಜನ, ಯಾವಾಗಲೂ ಅಷ್ಟೇ 3 ಜನ ಹಂಗೆ ಹೋಗ್ತಾ ಇರ್ತಾರೆ. ಅದೇನೋ ಚಿಮಣಿ ಹೇಳ್ತಾ ಇರುತ್ತೆ ಅವ್ರಿಗೆ, ದೀದಿ ಹಂಗೆ ದೀದಿ ಹಿಂಗೆ ಅಂತ ಹೇಳ್ತಾ ಇದ್ಲು. ಅವ್ರ ಅಕ್ಕನಿಗೆ ಹೇಳ್ತಾ ಇದ್ದಾಳೆ ಅವಳು. ನೋಡಿ ನಮ್ಮ ಚಿನ್ನಿನೂ ಅವ್ರ ಅತ್ತಿಗೆ ಅವ್ರ ಮಾಮಿ ಹೈಟ್ಗೆ ಬಂದಿದ್ದಾಳೆ, ಹೆಂಗೆ ಹೈಟ್ ಕಾಣಿಸ್ತಾ ಇದ್ದಾಳೆ ನೋಡಿ. ಅವಳು ನೈಟ್ ಡ್ರೆಸ್ ಮೇಲೆ ಬಂದಿದ್ದಾಳೆ, ಹನಿಗೂ ನೈಟ್ ಡ್ರೆಸ್ಸು, ನಾನು ನೈಟ್ ಡ್ರೆಸ್ಸು. ಅವಳು ಎತ್ಕೊ ಅಂತ ಹೇಳ್ತಾ ಇದ್ಲು, ಅದಕ್ಕೆ ನಿಮ್ಮ ವೀಡಿಯೋ ಮಾಡ್ತಾ ಇದ್ದೀನಿ ಅವಳಿಗೆ. ಇಲ್ಲಿ ನೋಡಿ, ಇವಾಗ ನಾನು ಮತ್ತೆ ನನ್ನ ಮಗಳು ಹೋಗ್ತಾ ಇದ್ದೀವಿ. ಅವಳು ಏನೇನಾದರೂ ಬೇಕು ಅಂತಾಳೆ. ನಿನಗೇನು ಬೇಕು? ವಾಟ್ ಯು ವಾಂಟ್? ಈಗ ಹೇಳ್ತಾ ಇದ್ದೀನಿ, ನನಗೆ ಒಂದು ಟಾಪ್, ನೆವಿ ಬ್ಲೂ ಟಾಪ್ ಬೇಕಾಗಿತ್ತು ಆ್ಯಕ್ಚುಲಿ. ಬಟ್ ಅದು ಸಿಕ್ಕಿಲ್ಲ ನನಗೆ, ಲಾಸ್ಟ್ಗೂ ಸಿಕ್ಕಿಲ್ಲ. ಚಪ್ಪಲಿ ನೋಡಿದರೆ ನೀವು ನಗ್ತೀರಾ, ಹಂಗಾಗಿ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಕೇಳ್ಕೊಂಡು ಬಂದೆ. ಅದು ಅಲ್ಲಿ ಎಲ್ಲೂ ಇರಲಿಲ್ಲ. ಆ್ಯಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್. ದಿಸ್ ಒನ್ ನೀವು ನೋಡಿ, ಬಬಲ್ ಜೊತೆ ಹೆಂಗೆ ಇಲ್ಲಂತ್ರಿ ಅಲ್ಲೇ ಹೋಗಮ್ಮನ್ ತಗೊಂಡ್ಬರ್ರಿ. ಮುಂದಲ್ಲಿ ಒಂದು ಸಲ ಕೇಳರಿ, ಸಿಗಲ್ಲ ವಾಪಸ್. ನೀ ಏನು ತಗೊಂಡು ಎಂದದು? ಊರಾಗಿಂತ ಚಪ್ಪಲ್ ಸಿಗ್ತಾವ. ಎಲ್ಲಿ? ಹಾಂ, ಏನು ತಗೋತೀಯ? ಯಾರಿಗೆ? ಹಾಂ, ಅನು ಹಾಂ, ಬಾಯ್ ಮಾಡು. ಏಯ್ ಬಾ, ಅಲ್ಲೊಂದು ಎಲ್ಲರೂ ಕಡೆ ಹೋಗಪ್ಪ ರೀ, ಅದೇ ಚಂದ ಅದ ರೀ.
ಹಾಂ ಲಸ್ಸಿ ಬರ್ರಿ, ಲಸ್ಸಿ ಅದ ರೀ. ಜ್ಯೂಸ್ ಇದ್ದಿರ್ಬೇಕ್ರಿ ಅಕ್ಕ, ನೋಡ್ರಿ ನೋಡ್ರಿ. ಐಸ್ ಕ್ರೀಮ್ ನೋ. ಚಿನ್ನದ ಮುತ್ತು ಹಿಡ್ಕೊ ಮಗ. ಲಾಸ್ಟ್ ಟೈಮ್ ಅಲ್ಲೇ ಕೊಂಡಿದ್ದು. ಎಲ್ಲದ ಮಮ್ಮು, ಎಲ್ಲದ? ಅಲ್ಲಿಲ್ಲ ಮಗ. ವಾಚಸ್ ರಾಣಿ. ಈ ಫ್ಲವರ್ ತಗೋ. ಆ್ಯಂಡ್ ಐ ಲವ್ ಯು. ಐ ಲವ್ ಯು. ಏನ್ರಿ ಐಸ್ ಕ್ರೀಮ್ ಸಪ್ರೇಟ್ ಇದೆಯಾ? ಚಾಕೋಬಾರ್ ಆ ಥರ ಐಸು ಇದೆಯಾ? ಬೇಡ. ಅದೇ ಹೇಳಿದ್ದು ಈಗ ಅದೇನೆ. ಏನ್ ಬೇಕು ನಿಮಗೆ? ಐಸ್ ಕ್ರೀಮ್. ಚಿನ್ನು ಚೇಂಜ್ ಪ್ಲೀಸ್. ಅಕ್ಕ ಇಲ್ರಿ ತಗೋರಿ, ಇಲ್ರಿ ಅದು ಇಸ್ಕೋ 500. ಅದೇ ಐಸ್ ಕ್ರೀಮ್ ಕೊಡ್ತಾ ಇರೋದಿರು. ಅವ್ರು ರೆಡಿ ಮಾಡಬೇಕಲ್ಲ. ಚಲೋ ವೇಟಿಂಗ್ಗೆ. ಇಲ್ವಾ? शोएब क्या शांस होता है, सबसे रिस्की और सबसे कूल. ಯಾರಿಟ್ಟಾರ? शोएब ಝಲಕ್ ಕ್ಲಾಜ ವಿನ್ನರ್. ಅದು
ಇದು ಎಷ್ಟು ಸರ್ ಇದು? ಯಾವುದು ಪ್ರೈಸಾ 250 ತಪ್ಪು ತೋಳೋದು ನಾರ್ಮಲ್ ಅಲ್ಲ ಮತ್ತೇನಾಗಲ್ಲ ಹೊರಗಡೆ ಇದು ಕರೆಕ್ಟ್ ಇದೆ ಸ್ಮಾಲ್ ಸೈಜ್ ಚೆನ್ನಾಗಿದೆ. ನಿಮ್ಗೆ ಏನು ಚಪ್ಪಲ್ ನೋಡ್ತೀರಾ? ತಗೊಂಡ್ವಿ ನಾವು ಇವ್ರಿಗೆ ನೋಡ್ತಾ ಒಂದೇ ಸೈಜ್ ಇದ್ದು ಅಮ್ಮ ಸಾರ್ ಒಳ್ಳೆ ಮೆಟೀರಿಯಲ್ ಚಿನ್ನ ಮತ್ತೆ ಇವ್ರು ತೋರಿಸಿ ಯಾರಿಗೆ ಅವ್ರಿಗೆ ಅವಳು ಸ್ಮಾಲ್ ಸೇಮ್ ಅಲ್ಲಿ ಜಗಳ ಮಾಡ್ತಾರೆ ಇದ್ರಿಂದ ಕಾಪಿ ನೋಡು ಪುಟ್ಟ ಹಾ ಏನು ಮಗ ಇದು ಹಾಕಿ ಈ ಕಡೆ ಹಾಕಿ ಮೂರು ಜನ ಹೊರಗೆ ಹೊಂಟಿದ್ಲು ಚಿಕ್ಕದಾಗ್ಲತ್ತದು ಇಲ್ಲ ಕರೆಕ್ಟ್ ಇದೆ ತರಬೇಕಾ ಆ ಕಡೆ ಹಿಂದೆ ತೋರಿಸಿ ಕರೆಕ್ಟ್ ಇದೆ ಒಳಗಡೆ ಇದೆ ಕಾಲು ಕರೆಕ್ಟ್ ಅದ ಇಲ್ಲ ಥೋಡೆ ಚಿಕ್ಕದಾಗ್ತಾ ಇದೆ ಸ್ವಲ್ಪ ದೊಡ್ಡದು ಕೊಡು ದೊಡ್ಡದಿದೆ ತೋರಿಸಿ ಸ್ವಲ್ಪ ದೊಡ್ಡ ಅವಾಗೆ ಮಜಾ ಮಾಡ್ತೀವಿ ಅಲ್ಲಿ ಪೂರ್ಣ ತೋರಿಸ್ತಾ ಬರೀ ಇವತ್ತು ಚಪ್ಪಲ್ ಜಾತ್ರೆ ಆಗೋಯ್ತು ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ತೋರಿಸ್ತೀನಿ ರೀ ಇಲ್ಲಿ ಬರಲ್ಲ ಇನ್ನು ಹಚ್ರಿಂಗೆ ಯವ್ವ 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 ಹಾಂ ಇಲ್ಲಿ ಬರೀ ಬರೀ ಹೋಗಿ ಬರ್ತಾಗಿಂತ ಬರೀ ನಕ್ಕೊಂಡೇ ಬರ್ತಿದ್ದೀವಿ ಇವು ಕಾಲಲ್ಲಿ ಬರೀ ನಗಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ಕಂತ ಯಾವಾಗ ತಕೊಂಡ ಅಂತ ಗೊತ್ತಿಲ್ಲ ನನಗೆ ಡೈಲಿ ಯೂಸಿಗೆ ಹಾಕೊಂಬಂದು ಹಾಂ ಮಾಡಲ್ಲ ಇಂತ ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆಗೆ ಎಲ್ಲ ಸ್ಲಿಪ್ಪರ್ಸ್ ತಕೊಂಡು
ಫ್ರೆಂಡ್ಸ್, ನಾವಿಬ್ರು ಚಪ್ಪಲ್ಸ್ ತಗೊಂಡು ಬಂದಿದ್ದೀವಿ. ಯಶ್ ತರಿಸ್ತೀವಿ. ಇದು ಚಿನ್ನದು, ಇದು ಹನಿದು. ಎದಕ್ಕೆ ತಾಚಿನ ಈ ಕಡೆ? ಇದು ಚಿನ್ನದು. ಇಲ್ಲಿ ಎತ್ತರ ಇಡು ಮಮ್ಮ. ಇದು ಹನಿದು. ಇದೆರಡು ಸೇಮ್ ನಾನು ಸೇಮ್ ಅಲ್ಲಿ ಅದು ನಂದು, ಇದು ನಂದು. ಅಲ್ಲಿಡು ಚಿನ್ನ, ಆ ಕಡಿಡು. ಇದು ನಂದು, ಇದು ನಂದು, ಇದು ನಮ್ಮ ಅತ್ತಿಗೆದು. ಇಡು, ಇದು ನಮ್ಮ ಅತ್ತಿಗೆದು. ಸೇಮ್ ಸೇಮ್. ಎಲ್ಲಿ ಕಾಣತ್ತಿರಲ್ ತೂರೋರ್. ಹಾಂ, ಈಗ ಹೇಳ್ರಿ. ಹಾಂ, ಹೇಳಿ ಅತ್ತ. ನಮ್ಮ ದೀದಿಯನು ಮತ್ತೇನೇನು ಮಾಡಿದ್ರಿ ಅಲ್ಲಿ ಹೋಗಿ? ಜ್ಯೂಸ್ ಕುಡಿದ್ವಿ, ಐಸ್ ಕ್ರೀಮ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ, ಮತ್ತೆ ಬಬಲ್ಸ್ ತಗೊಂಡ್ವಿ, ಮತ್ತೆ ತೋಡ್ ತಿಂತಾಳು. ಬಬಲ್ಸ್ ತಂದಿದ್ದೀನಿ. ಚಿಕ್ಕ ಪಾಪುದು. ನೀ ಏನಿದ್ದಿ ಮತ್ತು? ಪ್ರಿಷಾ. ನೀ ಚಿಕ್ಕ ಪಾಪು ಇಲ್ಲ. ಹಾಂ, ಮತ್ತೆ ನನ್ನ ಫೇವ್ರೆಟ್ ಎಲ್ಲುದು. ಏನು ಎಲ್ಲೋನು ನನ್ನ ಫೇವ್ರೆಟ್ ಎಲ್ಲೋ. ಜಗಳ ಹೆಂಗ್ ಮಾಡ್ದಿ ಮತ್ತೆ? ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಒಂದು ಹಾಫ್ ಆನ್ ಅವರು ನಿದ್ದೆ ಮಾಡಿಲ್ಲ, ನಿದ್ದೆ ಬರ್ತಾ ಇಲ್ಲ ಇವತ್ತು. ಸೊ ಹಾಗಾಗಿ ಈ ವಿಡಿಯೋ ಆದರೆ ಎಡಿಟಿಂಗ್ ಮಾಡೋಣ ಅಂತ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಇನ್ನು 1 ಅವರ್ ಅಂತೂ ಪಕ್ಕ ಆಗೇ ಆಗುತ್ತೆ. ಸೊ ಹಾಗಾಗಿ ಇವತ್ತೇ ಬೇಗ ಚಿಕ್ಕದು ವಿಡಿಯೋ. ಇವತ್ತು ಸಂಡೇ, ನಾನು ಎಲ್ಲಿಗೋ ಹೋಗಬೇಕು, ಮತ್ತೆ ಹೋದರೆ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಆಲ್ರೆಡಿ ಒಂದು ಹೋಗಿ ಬಂದೆ, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಒಂದು ಚಿಕ್ಕ ಶಾಪಿಂಗ್ ಅಂತಲೇ ಅಂದ್ಕೊಳ್ಳಿ. ಚಿನ್ನಿ ಚಾ ಅಲ್ಲೇ ಅದು ಹೋಯ್ತದ ಅದಿಟ್ಟು ಅಲ್ಲೇ ನಿಂದಿರೋದು. ಚಿಕ್ಕ ಬೊಗಣಾಗ ಇಟ್ಟಿಂದದ, ಚಿಕ್ಕ ಬೊಗಣಾಗ ಇಟ್ಟಿಂದದ ಚಾ ಅಲ್ಲೇ ನಿಂದರು. ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಎಲ್ರಿಗೂ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಬಲ ಸಂಡೇ. ಇವತ್ತು ನಿಜ ಕಾಮಿಡಿ ವಿಡಿಯೋ ಸಿಗುತ್ತೆ ನಿಮಗೆ. ಯಾಕಂದರೆ ನಮ್ಮ ಮನೆ ರೋಡ್ ಮೇಲೆಲ್ಲ ಹೆಂಗೆ ಮಾಡ್ತಾಯಿದ್ಲು ನೋಡಿ, ಅದು ವಿಡಿಯೋ ತೆಗೆದಿದ್ದೀನಿ ನಾನು. ಆಮೇಲೆ ರೋಡಲ್ಲೇ ಆರಾಮಾಗಿ ಸುಕ್ಕೂನ್ ಅಂದರೆ ನೆಮ್ಮದಿಯಿಂದ ರೋಡ್ ಮೇಲೆ ಇವತ್ತು ಜ್ಯೂಸ್ ಕುಡ್ದಿದ್ದೀನಿ ನಾನು. ನೋಡಿ, ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ ನಂದು ಈ ವಿಡಿಯೋದಲ್ಲಿ. ವಿಡಿಯೋ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಪ್ಲೀಸ್. ಐ ಹಂಬಲ್ ರಿಕ್ವೆಸ್ಟು. ಬಾಯ್.